ಲೋಕಸಭಾ ಚುನಾವಣೆಗೆ ಈಗಾಗಲೇ ದಿನಗಣನೆ ಶುರುವಾಗಿದ್ದು ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲಗಳು ಕೂಡ ಈಗಾಗಲೇ ಮನೆ ಮಾಡಿದೆ. ಒಂದಷ್ಟು ಲೆಕ್ಕಾಚಾರಗಳು ಕೂಡ ಜೋರಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ ಅಮಿತ್ ಶಾ. ಸಿಎಂ ಸಿದ್ದರಾಮಯ್ಯರ ತವರಿನಲ್ಲೇ ಬಿಜೆಪಿ ಚಾಣಕ್ಯನ ಪ್ಲಾನ್ ಇದು. ಮೈತ್ರಿ ಗಟ್ಟಿಗೊಳಿಸುವ ಮೂಲಕ ಅಸಮಾಧಾನಗಳಿಗೆ ಬ್ರೇಕ್ ಕೂಡ ಹಾಕಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಯಾರೂ ಕೂಡ ಅಪಸ್ವರ ಎತ್ತಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಕೂಡ ಮಾಡಿದ್ದಾರೆ. ಹಳೆ ಮೈಸೂರು ನಾಯಕರ ಸಭೆಯಲ್ಲಿ ಅಮಿತ್ ಶಾ ಎಚ್ಚರಿಕೆಯ ಸಂದೇಶ ಕೂಡ ರವಾನಿಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ಗೆ ಅಪಸ್ವರದ ಮಾತಿನಿಂದಲೇ ಸೋಲಾಗಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಅವರು ಮಾಡಿದಂತಹ ತಪ್ಪನ್ನ ನೀವು ಮಾಡಲೇಬಾರದು ಅನ್ನುವಂತಹ ಸಂದೇಶವನ್ನ ಕೂಡ ಸಾರಿದ್ದಾರೆ. ಮೈತ್ರಿಗೆ ಧಕ್ಕೆಯಾಗುವಂತಹ ಯಾವುದೇ ಹೇಳಿಕೆಗಳನ್ನ ಕೊಡಬಾರದು ಅಂತ ತಾಕೀತು ಕೂಡ ಮಾಡಿದ್ದಾರೆ. ಇನ್ನು ಸುಮಲತಾಗೆ ಟಿಕೆಟ್ ನೀಡುವಂತೆ ನಾರಾಯಣಗೌಡ ಕೂಡ ಒತ್ತಾಯವನ್ನ ಮಾಡಿದ್ರು. ಹಾಸನ ಮಂಡ್ಯ ಬಿಜೆಪಿಯೇ ಉಳಿಸಿಕೊಳ್ಳುತ್ತೆ ಅಂತ ಪ್ರೀತಮ್ ಗೌಡ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಈ ಪರಿಣಾಮವನ್ನು ಅರಿತು ಖಡಕ್ ಎಚ್ಚರಿಕೆಯನ್ನ ಅಮಿತ್ ಶಾ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಾಯಿ ತಪ್ಪಿನಿಂದಲೂ ಕೂಡ ಯಾವ ಮಾತುಗಳನ್ನ ಆಡಬೇಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮೊಳಗಿಸಿದ್ದಾರೆ ಅಮಿತ್ ಶಾ. ಸಿಎಂ ಸಿದ್ದರಾಮಯ್ಯನವರ ತವರಿನ ಕ್ಷೇತ್ರದಲ್ಲೇ ಬಿಜೆಪಿ ಚಾಣಕ್ಯ ರಣವ್ಯೂಹವನ್ನು ಹೇಳಿದ್ದಾರೆ. ಅಮಿತ್ ಶಾ ನಿನ್ನೆ ಬಂದಿರುವಂಥದ್ದು ಅದು ಕೂಡ ಸಿಎಂ ಅವರ ತವರು ಜಿಲ್ಲೆಯಿಂದಲೇ ಶುರುವಾಗಿದೆ ಒಂದಷ್ಟು ಕಾರ್ಯಾಚರಣೆಗಳು. ಜೊತೆಗೆ ಅಮಿತ್ ಶಾ ಅವರು ಎಂಟ್ರಿ ಆದ್ರು ಅಂತಂದ್ರೆ ಅಲ್ಲಿಂದ ಶುರು, ಅಂದ್ರೆ ಒಂದು ಚುನಾವಣೆಗೆ ಒಂದು ಕಿಕ್ ಸ್ಟಾರ್ಟ್ ಅಂತ ಏನಿರುತ್ತೆ ಅಥವಾ ಪ್ರಚಾರಕ್ಕೆ ಪ್ಲಾನಿಂಗ್ಗಳಿಗೆ ಅದು ಶುರುವಾಯಿತು ಅಂತ ಅರ್ಥ. ಅದನ್ನು ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು. ಏನು ಅಮಿತ್ ಶಾ ಅವರ ಎಂಟ್ರಿಯಿಂದ ಸಹಜವಾಗಿಯೇ ಸಂಚಲನ, ಒಂದು ಹೊಸ ಹುರುಪು ಶುರುವಾಗಿದೆ. ಬಹಳ ಮುಖ್ಯವಾಗಿ ಅವ್ರು ಹೇಳಿರೋದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಡಿ. ಆಗ ನಮ್ಮಿಬ್ಬರ ನಡುವಿನ ಅಂದ್ರೆ ಪಕ್ಷಗಳ ನಡುವಿನ ಒಂದು ಒಮ್ಮತ ಏನಿರುತ್ತೆ ಅದಕ್ಕೆ ಧಕ್ಕೆ ಆಗುತ್ತೆ, ಅದು ಫಲಿತಾಂಶದಲ್ಲಿ ಗೊತ್ತಾಗುತ್ತೆ ಅಂತ, ರಿಫ್ಲೆಕ್ಟ್ ಆಗುತ್ತೆ ಅಂತ. ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲುವ ಒಂದು ಕಾರ್ಯತಂತ್ರನ ರೂಪಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ತವರೂರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯೂ ಕೂಡ ಹೌದು. ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ. ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಈ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋಬೇಕಾಗಿದೆ. ನಮಗೆ ವಿಶ್ವಾಸ ಇದೆ. ಅವ್ರು ಹೇಳಿದರು ಈಗ 26+1 ಜೆ ಡಿ ಎಸ್ಸು ಸೇರಿ 27 ಸೀಟ್ ನಮ್ಮದೇ ಇದೆ. ಇನ್ನೊಂದು ಗೆದ್ದರೆ 100% ರಿಸಲ್ಟು. 20 ಹೌದು ಚುನಾವಣೆದು ಚರ್ಚೆ ಆಗಿದೆ. 28 ಸ್ಥಾನ ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ಸ್ಟ್ರಾಟಜಿ ಉಳಿದಿದ್ದೆಲ್ಲ ಡೀಟೇಲ್ಸು ಡಿಸ್ಕಷನ್ ಮಾಡಿ ಪ್ಲಾನಿಂಗ್ ಮಾಡೋದು ಇವೆಲ್ಲವೂ ಚರ್ಚೆ ಆಗಿದೆ. ಇನ್ನು ಅಮಿತ್ ಶಾ ತಂತ್ರಗಾರಿಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಚಾಮರಾಜನಗರದಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರು ಸಿಎಂ ನೋಡೋಣ. ಲೋಕಸಭೆ ಚುನಾವಣೆ ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು ಹೋಗಿದ್ದಾರಲ್ಲ ಲೋಕಸಭೆ ಚುನಾವಣೆ ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು ಹೋಗಿದ್ದಾರಲ್ಲ ಲೋಕಸಭೆ ಚುನಾವಣೆ ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು